ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಆ, ಯಾಕೆ ಮಾಸ್ಕ್ ಎಲ್ಲ ಹಾಕೊಂಡು ಬಂದು ಕುತ್ಕೊಂತ ಇದೆಯಲ್ಲ? ನಿಮ್ಗೆ ಗೊತ್ತಿಲ್ವಾ ಇವಾಗ ಮತ್ತೆ ವೈರಸ್ ಬರ್ತಾ ಇದೆಯಂತೆ ಎಲ್ಲ ಕಡೆ. ಓ ಹೌದಾ, ಯಾವುದು? ಯಾವುದು ಅಂತ ಗೊತ್ತಿಲ್ಲ. ಕೊರೋನಾ ಈಗ ಆಲ್ರೆಡಿ ಬಂದು ಎಲ್ಲರ ಜೀವನ ಅಸ್ತವ್ಯಸ್ತ ಆಗಿದೆ. ಈಗ ಇನ್ನೂ ಒಂದು ವೈರಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇವಾಗಲೇ ಮಾಸ್ಕ್ ಹಾಕೊಂಡಿದ್ದೀನಿ. ಹೌದಾ, ಈ ನ್ಯೂಸ್ ಎಲ್ಲಿ ನೋಡಿದೆ? ಎಲ್ಲ ಕಡೆ ನ್ಯೂಸ್ ಚಾನಲ್ ಅಲ್ಲಿ ಬರ್ತಾ ಇದೆ. ಆಮೇಲೆ ಎಲ್ಲ ಕಡೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಲ್ಲ ಚಾನಲ್ ಅವರು ಇದನ್ನೇ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗ ಇದೇ ಟ್ರೆಂಡಿಂಗ್ ನ್ಯೂಸ್ ಬರ್ತಾ ಇದೆ. ಓಕೆ, ನ್ಯೂಸ್ ಚಾನಲ್ ಬಂತು, ಮೀಡಿಯಾದಲ್ಲಿ ಬಂತು ಅಂತ ಹೇಳಿ ಬ್ಲೈಂಡ್ ಆಗಿ ನಂಬುದಲ್ಲ. ನಾವು ಕೂಡ ರಿಸರ್ಚ್ ಮಾಡುವ. ಜನರು ಕೂಡ ಹೀಗೆ ತುಂಬಾ ಜನ ಭಯ ಪಟ್ಟಿರುವ ಕಾಣ್ತಾ ಇದೆ. ನಾವು ರಿಸರ್ಚ್ ಮಾಡಿ ಏನ್ ಫ್ಯಾಕ್ಟ್ ಅಂತ ಜನರಿಗೆ ನಾವು ತಿಳಿಸ್ಕೊಡುವ. ಹಾಗಿದ್ರೆ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದ್ಯಾ? ಈ ವೈರಸ್ ಯಾವುದು, ಎಲ್ಲಿಂದ ಬಂತು, ಹೇಗ್ ಬಂತು, ಯಾರಿಗೆ ಅಟ್ಯಾಕ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಆಕ್ಚುಲಿ ಈಗ ಹೇಳ್ತಾ ಇರೋ ಪ್ರಕಾರ HMPV ವೈರಸ್ ಬಂದಿದೆ ಅಂತ ಹೇಳಿ. ಬಟ್ HMPV ವೈರಸ್ ಚೀನಾದಲ್ಲಿ ಬಂದಿದೆ. ನೀವು ಹೇಳ್ತಿರೋ ಪ್ರಕಾರ ಮೀಡಿಯಾದಲ್ಲೆಲ್ಲ ನೋಡಿದ್ಯಾ ಅಂತ ಹೇಳ್ತಾ ಇದೆಯಾ? ಅದ್ರ ಬಗ್ಗೆ ಈಗ ಫ್ಯಾಕ್ಟ್ ಚೆಕ್ ಮಾಡುವ ನಾವು. ಏನಾಗಿದೆ ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಏನು, ಮೀಡಿಯಾದಲ್ಲಿ ಬರ್ತಿರೋದು ನಿಜನಾ ಅಂತ ಹೇಳಿ ನಾವು ಫ್ಯಾಕ್ಟ್ ಚೆಕ್ ಮಾಡಿ ಜನರಿಗೆ ಇದರ ಸತ್ಯಾಸತ್ಯತೆಗಳನ್ನು ತಿಳಿಸೋ. ಹಾಗಿದ್ರೆ ನಾನು ಮಾಸ್ಕ್ ತೆಗಿಬಹುದು ಈಗ ತೆಗಿ, ಈಗ ಆಗೇನು ಬಂದಿಲ್ಲ, ಈಗ ತೆಗಿ ಚೆಕ್ ಮಾಡುವ. ಹಾಗಾದ್ರೆ ಚೀನಾದಿಂದ ಬಂದಿರೋ ವೈರಸ್ ಸುದ್ದಿ ನಿಜಾನ ಸುಳ್ಳ? ಇದು ಏನು ಹೇಳಬೇಕು ಅಂತಂದ್ರೆ, ಚೀನಾಗ ಮತ್ತೆ ವೈರಸ್ಗೆ ಒಂಥರ ಅವಿನಾಭಾವ ಸಂಬಂಧ. ಏನೇ ವೈರಸ್ಗಳಿರಲಿ, ಏನೇ ಬರಲಿ, ಅದು ಚೀನಾದಿಂದನೇ ಬರ್ತವೆ ಅನ್ನುವಂತಹ ಒಂದು ಸಿಚುವೇಶನ್ ಇದೆ. ಈಗ ನಾವು ಚೆಕ್ ಮಾಡ್ಲಿಕ್ಕೆ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಹೌದು, ತುಂಬ ಇಂಥ ನ್ಯೂಸ್ಗಳು ಹರಿದಾಡ್ತಾ ಇದೆ. ಈಗ ಚೀನಾದಿಂದನೇ ಕೆಲವೊಬ್ರು ಇಷ್ಟು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ, ಇಲ್ಲಿ ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ಲ ಅಂತ. ಬಟ್ ನಮ್ಮ ಇಂಡಿಯಾದಿಂದ ಹೋದಂತಹ ಕೆಲವು ವಿಸಿಟರ್ಸ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲಿ ಮತ್ತೆ ಮಾಸ್ಕ್ ಅನ್ನ ಹಾಕೊಳ್ತಾ ಇದ್ದಾರೆ, ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಯಾವ್ದು ಸತ್ಯ, ಯಾವ್ದು ಸುಳ್ಳು? ಅದೇ ಇದನ್ನು ನಾವು ಫ್ಯಾಕ್ಟ್ ಚೆಕ್ ಮಾಡಬೇಕು ಅಂತಂದ್ರೆ, ಯಾವುದೇ ಒಂದು ಇಂಟರ್ನ್ಯಾಷನಲ್ ವಿಶ್ವಾಸಾರ್ಹ ಸುದ್ದಿ ಮಾಧ್ಯಮಗಳು ಇದರ ಬಗ್ಗೆ ಯಾವುದೇ ಕೂಡ ನ್ಯೂಸ್ ರಿಪೋರ್ಟ್ ಮಾಡಿಲ್ಲ. ಈಗ ಒಂದು ಪ್ಯಾಂಡಮಿಕ್ ಆಗಿದೆ ಅಂತ ಯಾವುದೇ ಕೂಡ ವಿಶ್ವಾಸಾರ್ಹ ಒಂದು ಗೌರ್ಮೆಂಟ್ ಏಜೆನ್ಸೀಸ್ ಇದರ ಬಗ್ಗೆ ಯಾವುದೇ ಇನ್ನೂ ನ್ಯೂಸ್ ಕೊಟ್ಟಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾಸ್ಗಳು ಕೊಡ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಇನ್ಫ್ಲೂಯೆನ್ಸಾ, HMPV, ಮೈಕೋಪ್ಲಾಸ್ಮಾ ನಿಮೋನಿಯೆ ಆ್ಯಂಡ್ COVID-19 ಇಂಥ ಎಲ್ಲ ತುಂಬ ವೈರಸ್ಗಳು ಅಟ್ಯಾಕ್ ಆಗಿವೆ. ಇದು 14 ವರ್ಷದ ಕೆಳಗಿನ ಮಕ್ಕಳ ಮೇಲೆ ಅಟ್ಯಾಕ್ ಆಗಿದೆ, ಅಲ್ಲಿ ಮಕ್ಕಳ ಆಸ್ಪತ್ರೆ ಫುಲ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ತುಂಬ ಅಂತ ನ್ಯೂಸ್ಗಳು ನಾನು ಕೂಡ ನೋಡಿದೆ. ಹಾಗೆ ಇದ್ರ ಬಗ್ಗೆ ಚೆಕ್ ಮಾಡ್ತಾ ಹೋದಾಗೆ ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಅಲ್ಲಿ ಉದ್ಯೋಗ ಮಾಡ್ತಿರುವಂತಹ ಚೀನಾದಲ್ಲಿರುವಂತಹ ನಮ್ಮ ಕನ್ನಡದವರೇ ತುಂಬ ಜನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಅಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಅಲ್ಲಿ ಏನು ಪರಿಸ್ಥಿತಿ ಏನಿದೆ, ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ಮತ್ತು ಸ್ಟ್ರೀಟ್ಸ್ ಬಗ್ಗೆ ಎಲ್ಲ ಲೈವ್ ವಿಡಿಯೋನ ನಾನು ತುಂಬ ನೋಡಿದೆ. ಅಲ್ಲಿ ನೋಡಿರೋ ಪ್ರಕಾರ ಅಂತ ಯಾವುದೇ ಒಂದು ಸಿಚುವೇಶನ್ ಪ್ಯಾಂಡಮಿಕ್ ಆಗಿರುವಂಥದ್ದು ಏನೂ ಕಾಣಿಸ್ತಿಲ್ಲ. ಯಾರು ಮಾಸ್ಕ್ ಹಾಕೊಂಡು ಏನು ಓಡಾಡ್ತಾ ಇಲ್ಲ. ಬಟ್ ಈಗ ಇಲ್ಲಿ ನಮ್ಮ ಮೀಡಿಯಾಗಳು ಹರಡಿಸ್ತಾ ಇರುವಂಥ ಈ ನ್ಯೂಸು ಸತ್ಯನೋ ಸುಳ್ಳೋ ನಮಗಂತೂ ಗೊತ್ತಾಗ್ತಿಲ್ಲ. ಎಲ್ಲದನ್ನು ವೈರಸ್ ಅಂತ ಬಂದ ತಕ್ಷಣ ಚೀನಾ ಹೆಸರು ಯಾಕೆ ಮೊದಲು ಬರುತ್ತೆ? ಚೀನಾ ಹೆಸರು ಯಾಕೆ ಬರ್ತದೆ ಅಂತಂದ್ರೆ, ಅವರು ಚೀನಾ ಒಂದು ಯಾವ ಥರ ದೇಶ ಅಂತಂದ್ರೆ, ಅಲ್ಲಿ ಪ್ರಾಣಿ, ಜಿರಳೆ, ಪಕ್ಷಿ ಯಾವುದು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಹಾವು ಸಿಕ್ಕಿದ್ರೆ ಹಾವು, ಜಿರಳೆ ಸಿಕ್ಕಿದ್ರೆ ಜಿರಳೆ, ಡೈರೆಕ್ಟಾಗಿ ಅವ್ರು ಮನುಷ್ಯ ಮತ್ತು ಪ್ರಾಣಿಗಳ ಡೈರೆಕ್ಟ್ ಕಾಂಟ್ಯಾಕ್ಟ್ ಅವ್ರಿಗಿದೆ. ಅದು ಮೇನ್ ರೀಸನ್ ಐ ಥಿಂಕ್. ಅಲ್ಲಿ ಏನಿದೆ, ಒಂದು ಬಾವಲಿ ಅವ್ರಿಗೆಲ್ಲ ಡೈರೆಕ್ಟ್ ಅದು ವೈರಸ್ಗಳೇ ಅವುಗಳಿಗೆ ಡೈರೆಕ್ಟಾಗಿ, ಬಾವಲಿ ಮತ್ತು ವೈರಸ್ಗಳು ಒಂಥರ ಹತ್ತಿರದ ಇಬ್ಬರಿಗೂ ಸಂಬಂಧ. ಆ ಬಾವಲಿಗೆ ಮತ್ತು ಚೀನಾದವರಿಗೆ ಯಾವುದೇ ಒಂದು ಪ್ರಾಣಿಗಳಿಗಾಗಿರಲಿ, ಅವ್ರು ಚೀನಾದವ್ರಿಗೆ ಅವ್ರಿಗೆ ಡೈರೆಕ್ಟ್ ಸಂಬಂಧ. ಅವ್ರ ಮೂಲಕ ಅವು ನಮಗೆ ಪ್ರಾಣಿಗಳ ಮೂಲಕ ಅವ್ರಿಗೆ ಬರ್ತದೆ ಫಸ್ಟು, ಆಮೇಲೆ ಇಡೀ ಜಗತ್ತಿಗೆ ಅದು ಒಂದು ಪ್ಯಾಂಡಮಿಕ್ ಆಗಿ ಹರಡುತ್ತೆ. ಐ ಥಿಂಕ್ ಇದೇ ಮೇನ್ ರೀಸನ್ ಅನ್ಕೊಂತೆ. ಚೀನಾದಲ್ಲೇ ಯಾಕೆ ವೈರಸ್ ಹುಟ್ಟುತ್ತವೆ, ಹೊಸ ರೋಗ ಹುಟ್ಟುತ್ತವೆ ಅಂತಂದರೆ ಐ ಥಿಂಕ್ ಇದೇ ಮೇನ್ ರೀಸನ್ ಅಂತ ಅನಿಸ್ತದೆ. ಹಾಗಿದ್ರೆ HMPV ಅನ್ನೋದು ಇದು ಮಕ್ಕಳಿಗೆ ಮಾತ್ರ ಬರೋದಾ, ಅಥವಾ ವಯಸ್ಸಾದವ್ರಿಗೆ ಬರೋದಾ, ಮಧ್ಯಮ ವರ್ಗದವ್ರಿಗೆ ಬರೋದಾ? ಈಗ ಆಲ್ರೆಡಿ ಕೋವಿಡ್ ಬಂದಿದ್ದು ಒಂದೊಂದು ವೇವ್ ಏನಿದೆ ಒಂದೊಂದು ಸಿಟಿಸನ್ಸಿಗೆ ಬಂದಿರೋದು. ಒಂದು ವಯಸ್ಸಾದವರಿಗೆ, ಮಕ್ಕಳಿಗೆ ಒಂದ್ಸಲ, ವಯಸ್ಸಾದವರಿಗೆ ಒಂದ್ಸಲ, ಈ ತರ ಬಂದಿತ್ತಲ್ವಾ? ಅದೇ ತರ ಈ HMPVನೂ ಕೂಡ ಯಾವ ವರ್ಗದವರಿಗೆ ಬರಬಹುದು ಅಥವಾ ಬಂದಿದೆ? HMPV ವೈರಸ್ ಅನ್ನುವಂಥದ್ದು 2001ರಲ್ಲಿ ಇದು ಪತ್ತೆ ಹಚ್ಚಿರ್ತಾರೆ. 2001ರಲ್ಲಿ HMPV ವೈರಸ್ ಅನ್ನ ಪತ್ತೆ ಹಚ್ಚಿರ್ತಾರೆ. 2001ರಲ್ಲೇ ಇದು ಆಲ್ರೆಡಿ ಇತ್ತಾ ಇದು ವೈರಸ್ ಅನ್ನೋದು? ಎಲ್ಲ ವೈರಸ್ಗಳು ಮೊದಲನೇ
ಇದನ್ನೆಲ್ಲ ಪತ್ತೆ ಹಚ್ಚಿದ್ದಾರೆ ಮೊದಲು ಇವಾಗ ನಾವು 2025ರಲ್ಲಿ ಇದ್ದೀವಿ ಅಂದ್ಮೇಲೆ ಇಷ್ಟು ವರ್ಷ ಗ್ಯಾಪ್ ನಂತರ ಇವಾಗ ಮತ್ತೆ HMPV ಅನ್ನೋ ವೈರಸ್ ಮತ್ತೆ ಸ್ಪ್ರೆಡ್ ಆಗ್ತಿದೆ ಅಂತ. ಈ ವೈರಸ್ ಈಗ ಬಂದಿದೆ ಅಂತಲ್ಲ, ಇದು ಆಕ್ಚುಲಿ ಇದೆ. ಅದು ಏನು, ಅದು ನ್ಯೂಮೋನಿಯಾ ಏನು ಸಿಂಪ್ಟಮ್ಸ್ ಇದೆ, ನ್ಯೂಮೋನಿಯಾ ಫ್ಯಾಮಿಲಿ ಇದಕ್ಕೆ ಸೇರುವಂತ ಒಂದು ವೈರಸ್ ಇದು ಕಾಮನ್ ಆಗಿ ಎಲ್ಲರಿಗೂ ಕೋಲ್ಡ್, ರನ್ನಿ ನೋಸ್ ಅಂದ್ರೆ ಒಂಥರ ಶೀತ, ಕೆಮ್ಮು, ಏನು ರೆಸ್ಪಿರೇಟರಿ ಸಂಬಂಧ, ಏನು ಉಸಿರಾಟಕ್ಕೆ ಸಂಬಂಧಪಟ್ಟುವಂತ ಇದ್ರ ಮೇಲೆ ಒಂದು ಎಫೆಕ್ಟ್ ಮಾಡುವಂತ ಒಂದು ವೈರಸ್ ಇದು. ಸೇಮ್ COVID-19 ಹೇಗಿತ್ತು, ಅದು ಕೂಡ ಉಸಿರಾಟಕ್ಕೆ ಸಂಬಂಧಪಟ್ಟಂತ, ಶ್ವಾಸಕೋಶಕ್ಕೆ ಏನು ಸಂಬಂಧಪಟ್ಟಂತ ಒಂದು ಕಾಯಿಲೆ ಆಗಿತ್ತು. ಇದು ಕೂಡ ಅದೇ ತರ ಒಂದು ಸೇಮ್ ಫ್ಯಾಮಿಲಿಗೆ ಸೇರಿದಂತಹ ಒಂದು ವೈರಸ್ ಇದು ಆಲ್ಮೋಸ್ಟ್ 14 ವರ್ಷದ ಕೆಳಗಿನ ಮಕ್ಕಳಿಗೆ ಅಥವಾ ಏನು ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂತಹ ಈ 40 ಅಬೋವ್ ಏಜ್ ಅಥವಾ 60 ಅಬೋವ್ ಏಜ್ ಏನಿರ್ತಾರಲ್ಲ ಅವ್ರ ಮೇಲೆ ಸ್ವಲ್ಪ ಹೆಚ್ಚಿನದಾಗಿ ಪರಿಣಾಮ ಬೀರುತ್ತದೆ. ಇದಕ್ಕೂ ಕೂಡ ಯಾವುದೇ ರೀತಿಯ ಒಂದು ಮೆಡಿಕೇಶನ್ಸ್ ಇಲ್ಲ. ಈಗ ಏನು COVID-19 ಹೇಗೆ ಯಾವುದು ಇಲ್ಲವೋ, ಇದು ಕೂಡ ನಾವು ಡೈರೆಕ್ಟ್ ಮೆಡಿಕೇಶನ್ಸ್ ಈ ವೈರಸ್ ಬಂದರೆ ಇಲ್ಲ. ಅದಕ್ಕೆ ತಕ್ಕಂತ ಈಗ ನಾವು ಕೇರ್ಫುಲ್ ಆಗಿರೋದು ಮುಖ್ಯ. COVID-19 ಹೇಗೆ ನಾವು ಕೇರ್ಫುಲ್ ಆಗಿದ್ವಲ್ಲ, ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮಾಸ್ಕ್ ಹಾಕೊಳ್ಳೋದು, ಆ ಟೈಪ್ ಏನು ಕೇರ್ಫುಲ್ ಪ್ರಿಕಾಷನ್ಸ್ ತಗೊಳ್ಬೇಕು, ಆ ರೀತಿ ಎಲ್ಲ ತಗೊಳ್ಳೋದು ಮುಖ್ಯ. ಬರದೇ ಇರಲಿ, ಬರುವಂತಹ ಇಂಥ ಸಿಚುವೇಶನ್ಸ್ ಎಲ್ಲ ಮುಂದೆ ತುಂಬ ಇದೆ. ಯಾಕೆಂದ್ರೆ ವರ್ಷ ಹೊಸ ವೈರಸ್ಗಳು ಬರ್ತಾ ಇದೆ, ಏನೋ ಮಾಡ್ತೀವಿ. ನಮ್ಮ ಪರ್ಸ್ನಲ್ ಆಗಿ ಇರುವಂಥ ಶುಚಿತ್ವ, ಅದಕ್ಕೆಲ್ಲ ನಾವು ಹೆಚ್ಚಿನದಾಗಿ ಇಂಪಾರ್ಟೆನ್ಸ್ ಕೊಟ್ಟು ಶುಚಿಯಾಗಿರೋದು ನಾವು ತುಂಬ ಗಮನ ಹರಿಸಬೇಕು. ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ರೋಗ ಬರೋದಕ್ಕಿಂತ ಮೊದಲೇ ನಾವು ಎಲ್ಲ ತರದ ಹೈಜೀನ್ ಅನ್ನ ಮೇಂಟೈನ್ ಮಾಡಬೇಕು ಅಂತ. ಚೀನಾ ಮಾಧ್ಯಮಗಳು ಕೂಡ ಏನು ರಿಪೋರ್ಟ್ ಮಾಡಿದಿವೆ ಅಂತಂದ್ರೆ, ಹೌದು, ಕೆಲವೊಂದಿಷ್ಟು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೇಸ್ಗಳು ಹೆಚ್ಚಾಗಿದೆ ಅಂತ ಹೇಳಿ ರಿಪೋರ್ಟ್ ಮಾಡಿದ್ದೇವೆ. ಬಿಟ್ಟರೆ ಈ HMPV ವೈರಸ್ ಏನು ಔಟ್ ಬಸ್ಟ್ ಆಗಿದೆ, ಆ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಎಲ್ಲೂ ರಿಪೋರ್ಟ್ ಆಗಿಲ್ಲ. ಹಾಗೆ ಯಾವುದು ಕೂಡ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಆಗಲಿ ಅಂದರೆ ಟ್ರಸ್ಟಬಲ್ ಯಾವುದು ನ್ಯೂಸ್ ಏಜೆನ್ಸೀಸ್ ಕೂಡ ಇನ್ನೂವರೆಗೂ ರಿಪೋರ್ಟ್ ಮಾಡಿಲ್ಲ. ಆ್ಯಕ್ಚುಲಿ 2023ರಲ್ಲಿ ಕೂಡ ಈ HMPV ಕೇಸಸ್ ಆಲ್ರೆಡಿ ಇದೆ. ನೆದರ್ಲ್ಯಾಂಡು, ಬ್ರಿಟನ್, ಫಿನ್ಲ್ಯಾಂಡ್, ಒಂದು ಆಸ್ಟ್ರೇಲಿಯಾ, ಕೆನಡಾ ಮತ್ತು US ಹಾಗೆ ಚೀನಾದಲ್ಲಿ ಕೂಡ ರಿಪೋರ್ಟ್ ಆಗಿದೆ ಆಲ್ರೆಡಿ. ಈ HMPV ಸಂಬಂಧಪಟ್ಟ ಕೇಸಸ್ 2023ರಲ್ಲಿ ರಿಪೋರ್ಟ್ಸ್ ಆಗಿದೆ. ಅದು ಏನಂತ ಪ್ಯಾಂಡಮಿಕ್ ಅಂತ ಏನು ಭಯಪಡುವ ಅವಶ್ಯಕತೆ ಇಲ್ಲ. ಇದು ಕೂಡ ಈ ರೆಸ್ಪಿರೇಟರಿ ಪ್ರಾಬ್ಲಮ್, ನಾವು ಪ್ರಿಕಾಷನ್ ತಗೊಳ್ಳೋದ್ರ ಮೂಲಕ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋ ಅಂತ ಆಹಾರನ ಸೇವಿಸೋದು, ವಾಷಿಂಗ್ ಮಾಡ್ತಾ ಇರೋದು, ಹ್ಯಾಂಡ್ಸನ್ನೆಲ್ಲ ಶುಚಿತ್ವವಾಗಿ ಇಟ್ಕೊಳ್ಳುವಂಥದ್ದು, ಹಾಗೆ ಮಾಸ್ಕನ್ನು ಆಲ್ಮೋಸ್ಟ್ ಜನಜಂಗುಳಿ ಇರುವಂತಹ ಪ್ರದೇಶಕ್ಕೆ ಹೋಗುವಾಗ ಮಾಸ್ಕನ್ನು ವೇರ್ ಮಾಡೋದು, ಇದೊಂಥರ ಪ್ರಿಕಾಷನ್ಸ್ ಅಂತ ನೀವು ಮಾಡ್ಬೋದು. ಕೂಡ ನಿಮ್ಮ ಹೆಲ್ತ್ ಕೂಡ ಒಳ್ಳೆಯದೇ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಸಂತೆ ಇರುವ ಜಾಗದಲ್ಲಿ, ಜನರು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಪದೇ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು. ಹೆಂಗೆ ಕೋವಿಡಲ್ಲಿ ನಾವು ಮೇಂಟೈನ್ ಮಾಡಿದ್ವಿ ಪರ್ಸನಲ್ ಹೈಜೀನ್ನ, ಇಲ್ಲೂ ಕೂಡ ಅದೇ ಥರ ಹ್ಯಾಂಡ್ ವಾಶ್ ಮಾಡಬೇಕು. ಹೊರಗಡೆ ಹೋಗಿ ಬಂದ ತಕ್ಷಣ ಹೈಜೀನ್ ಆಗಿರಬೇಕು, ಶುಚಿತ್ವವಾಗಿರಬೇಕು. ಮತ್ತೆ ಹೊರಗಡೆ ಹೋಗುವಾಗ ಕಂಪಲ್ಸರಿ ಮಾಸ್ಕನ್ನು ವೇರ್ ಮಾಡಿ ಹೋಗಬೇಕು. ಸೊ ಈ ಥರ ಪ್ರಿಕಾಷನ್ ಅನ್ನು ತಗೊಳ್ಳೋದ್ರಿಂದ ನಾವೇನಾಗುತ್ತೆ, ಮುಂದೆ ಬರುವಂತಹ ದೊಡ್ಡ ಅನಾಹುತವನ್ನು ತಪ್ಪಿಸಬಹುದು. ಸೊ ಕೊರೋನಾ ಥರ HMPV ಅಲೆ ವೇವ್ಸ್ ಬರ್ದೇ ಇರೋ ಥರ ನಾವು ತಡೆಗಟ್ಟಬಹುದು. ಎಷ್ಟು ಹೇಳ್ತಾ ನಮ್ಮ ವೀಕ್ಷಕರಿಗೆ ನಾವು ಕನ್ಕ್ಲೂಡ್ ಮಾಡ್ತಿದ್ದೀವಿ ಅಂತಂದರೆ, ಈ ಸದ್ಯದ ಪ್ರಕಾರ ಮೀಡಿಯಾ ಮತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವ ಹಾಗೆ ಚೀನಾದಲ್ಲಿ ಅಂತಹ ಒಂದು ಪ್ಯಾಂಡಮಿಕ್ ಬಂದಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಫ್ಯಾಕ್ಟ್ ಚೆಕ್ ಮಾಡಿರೋ ಪ್ರಕಾರ ಸುಳ್ಳು. ಯಾಕಂದರೆ ಅಲ್ಲಿಯ ಪರಿಸ್ಥಿತಿ ಕೂಡ ನಾವು ಅಲ್ಲಿ ಜನರು ವಿಡಿಯೋ ಮಾಡಿರೋ ಪ್ರಕಾರ, ಲೈವ್ ತೋರಿಸಿರೋ ಪ್ರಕಾರ ಅಂತಹದ್ದು ಯಾವುದೇ ಒಂದು ಸಿಚುವೇಶನ್ ಇನ್ನೂ ಉದ್ಭವಿಸಿಲ್ಲ. ಆದರೆ ಮುಂದೆ ಕೂಡ ನಾವು ಪ್ರಿಕಾಷನ್ಸ್ನಲ್ಲಿ ಇರೋದು ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಅಷ್ಟೇ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.